ಕೂಡ ಇಲ್ಲ. ಆದರೆ ಭಾರತದ ಸೇನಾ ನೆಲೆಗಳು ಒಂದು ಕಡೆ ಇಲ್ಲಿ ಪಾಕಿಸ್ತಾನದ ಗುರಿಯಾಗಿದೆ. ಇನ್ನು ಶಶಾಂಕ್ ಅವ್ರನ್ನ ಕೇಳೋದಾದರೆ, ಶಶಾಂಕ್, ಕಾಮಿಕಾಜೆ ಹ್ಯಾರೂಫ್ ಇದ್ರ ಬಗ್ಗೆ ನಾವು ಮಾತಾಡೋದಾದರೆ ಇದು ಯಾವ ರೀತಿಯಲ್ಲಿ ಇವತ್ತಿಗೆ ಒಂದು ದೊಡ್ಡ ಬಲವಾಗಿದೆ ಅಂತ. ನಾವು ಹಳೆ ಯುದ್ಧಗಳಲ್ಲಿ ಒಂದೊಂದು ಗಂಟೆ ಕಳೀತಾ ಇದ್ರು, ಒಂದೊಂದು ದಿನ ಕಳೀತಾ ಇದ್ರು, ಒಂದೊಂದು 5 ದಿನ 2 ದಿನ 3 ದಿನಕ್ಕೆ ಆಘಾತಕಾರಿ ವರದಿಗಳು. ಭಾರತದ ಕಡೆ ಇವತ್ತು ಇಷ್ಟು ಜನ ಸೈನಿಕರು ಹುತಾತ್ಮರಾದರು, ಆ ಕಡೆ ಇಷ್ಟು ಜನ ಸತ್ತಿದ್ದಾರೆ. ಬಟ್ ಇವತ್ತಿಗೆ ನೋಡಿ, ವಿತ್ ಟೆಕ್ನಾಲಜಿ ತುಂಬ ಕಡಿಮೆ 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 ಮನುಷ್ಯರನ್ನು ಕಳೆದುಕೊಂಡು ಅತಿ ಹೆಚ್ಚಿನ ಹಾನಿಯನ್ನು ಮಾಡಬಲ್ಲ ಮಟ್ಟಕ್ಕೆ ನಾವೆಲ್ಲ ಕೂಡ ಇವತ್ತಿಗೆ ವಿಸ್ತರಿಸ್ತಾ ಇದ್ದೀವಿ ಅಂಥೇಳಿ, ಇದ್ರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರಿ ಅಂತ? ಯಾಕಂದರೆ ಕಾಲ ಈಗ ಬದಲಾಗಿದೆ. 30 ವರ್ಷದಿಂದ ಇದ್ದ ಟೆಕ್ನಾಲಜಿನೇ ಬೇರೆ, ಈಗಿರ್ತಕ್ಕಂಥ ಟೆಕ್ನಾಲಜಿನೇ ಬೇರೆ. ಆ ವಾರ್ ಫೇರೇ ಚೇಂಜ್ ಆಗಿಬಿಟ್ಟಿದೆ. ಈಗ ಇದು ಕಾಮಿಕಾಜೆ ನಾವು ಹೇಳಬೇಕಂದ್ರೆ ಇಟ್ಸ್ ಎ ವೆರಿ ಸ್ಮಾರ್ಟ್ ಡ್ರೋನ್. ಇದಕ್ಕೆ ಗೊತ್ತು, ನಿರ್ದಿಷ್ಟವಾದಂತ ಸ್ಥಳಕ್ಕೆ ಇದನ್ನ ಕಳಿಸಿದ್ರೆ ಇದು ಫೇಲ್ಯೂರೇ ಆಗಿಲ್ಲ. ಅಂದ್ರೆ 100% ಅಕ್ಯುರೇಸಿ ಕೊಟ್ಟು ಅಲ್ಲಿನ ಟಾರ್ಗೆಟ್ ರೀಚ್ ಮಾಡಿ ಅಲ್ಲಿ ಡ್ಯಾಮೇಜ್ ಮಾಡಿನೇ ಇದು ವಾಪಸ್ ಬರುತ್ತೆ. ಅಲ್ಲಿ ತನ್ನನ್ನು ತಾನು ಸೂಸೈಡ್ ಮಾಡ್ಕೊಳುತ್ತೆ ಹೊರತು ಇದು ಫೇಲ್ಯೂರೇ ಇಲ್ಲ. ಇನ್ನೊಂದೇನಂದ್ರೆ ಈ ಮಾಡರ್ನ್ ವಾರ್ಫೇರ್ ಏನು ಅಂತ ನಾವು ಹೇಳ್ಬೋದು, ಒಂದು ಪದ ಉಪಯೋಗಿಸ್ಬೋದು. ಈಗ ಟೆಕ್ನಾಲಜಿ ಸಾಕಷ್ಟು ಬೆಳೀತಿದೆ. ಈ ಹಿಂದೆ ತಾವು ಹೇಳ್ದಂಗೆ ಲ್ಯಾಂಡ್ ಆರ್ಮಿ ಒಳಗಡೆ ನುಗ್ಗಿ ನಾವು ಫೈರ್ ಮಾಡಬೇಕು, ಬುಲೆಟ್ ಫೈರ್ ಆಗ್ತಿತ್ತು, ಅವ್ರು ಒಳಗಡೆ ಬರಲಿ ಬಿಡಿ, ನಾವು ಆಚೆ ಹೋಗೋಣ ಬಿಡಿ, ಈ ರೀತಿಯಾದಂಥ ಕಾನ್ಫ್ಲಿಕ್ಟ್ಸ್ ಇರ್ತಿತ್ತು. ಬಟ್ ಈಗ ತುಂಬಾ ಟೆಕ್ನಾಲಜಿ ಮೇಲೆ ವಾರ್ ನಡೀತಿದೆ. ಯಾವ್ಯಾವ ದೇಶ ಟೆಕ್ನಾಲಜಿ ಇಂಪ್ರೂವ್ ಮಾಡ್ಕೊಂಡಿದೆ ಆ ದೇಶ ಎಲ್ಲ ಸೇಫರ್ ಸೈಡ್ ಅಲ್ಲಿ ಇದೆ. ಈಗ ಪಾಕಿಸ್ತಾನದ್ದು ಅದೇ. ಪಾಕಿಸ್ತಾನ ಯಾವ ಮಟ್ಟಕ್ಕಿದೆ ಅಂದ್ರೆ ತಾನು ಇನ್ನ ಸೂಸೈಡ್ ಬಾಂಬರ್ಸ್ ನ ಒಂದು ದೇಶಕ್ಕೆ ಕಳಿಸಿ ಬ್ಲಾಸ್ಟ್ ಮಾಡೋ ಯೋಚನೆಯಲ್ಲಿ ಪಾಕಿಸ್ತಾನ ಇದೆ ಹೊರತು ಅದು ಡ್ರೋನ್ ಡೆವಲಪ್ ಮಾಡಬೇಕು, ದೇಶನ ಸೇಫ್ ಗಾರ್ಡ್ ಮಾಡ್ಕೊಬೇಕು, ಇದೆಲ್ಲ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಹಿಂದೆ ಇದೆ. ನೋಡಿ, DRDO ಪ್ಲೇಸ್ ಎ ಮೇಜರ್ ರೋಲ್. ಯಾವುದೇ ಒಂದು ಅಟ್ಯಾಕ್ ದೇಶದ ಮೇಲೆ ಆದಂತ ಸಂದರ್ಭದಲ್ಲಿ DRDO 100% ಪ್ರತಿಯೊಂದು ಸರಿನೂ ಒಂದೊಂದು ಸ್ಪೆಷಲ್ ಪ್ರಾಡಕ್ಟ್ಸ್ ನ ನಮಗೆ ಕೊಡ್ತಿದೆ. ಈ ಹಿಂದೆ ಕೂಡ ಉರಿ ಅಟ್ಯಾಕ್ ಆದಾಗೂ ಮತ್ತೆ ಪುಲ್ವಾಮಾ ಅಟ್ಯಾಕ್ ಆದಾಗೂ ಡ್ರೋನ್ಸ್ ಪ್ಲೇಡ್ ಎ ಮೇಜರ್ ರೋಲ್. ಆ ಡ್ರೋನ್ಸ್ ಎಲ್ಲ ತಯಾರಾಗಿದ್ದು ಎಲ್ಲಿ? ನಮ್ಮ DRDO ಅಲ್ಲಿ. ಸೊ ಹಾಗಾಗಿ ಟೆಕ್ನಾಲಜಿ, ಟೆಕ್ನಿಕ್ಯಾಲಿಟಿ ಇವೆರಡೂ ಇರ್ತಕ್ಕಂಥ ವೆರಿ ಸ್ಮಾರ್ಟ್ ಡ್ರೋನ್ ಈ ಕಾಮಿಕಾಜೆ. ಅಂಡ್ ಮೋರ್ ಓವರ್ ಇದು ಒಂದು ಸರಿ ಶತ್ರುನ ಲಾಕ್ ಮಾಡಿ ಇದು ಹೊರಟ್ರೆ ಅದು ಸಂಹಾರ ಮಾಡುತ್ತೆ ಹೊರತು ಬೇರೆ ಏನೂ ಇಲ್ಲ. ಯಾಕಂದ್ರೆ ಇದು ರೌಂಡ್ ಹಾಕುತ್ತೆ. ನೀವು ಎಲ್ಲಿ ಅಕ್ಯುರೇಸಿ ನಿಮಗೆ ಸಿಕ್ಕಲ್ಲ, ಎಲ್ಲಿ ನಿಮಗೆ ಟಾರ್ಗೆಟ್ ಸಿಗಲ್ಲ, ಇಟ್ ಕೀಪ್ಸ್ ರೌಂಡಿಂಗ್. ನಂದು ಶಶಾಂಕ್ ಒಂದು ಕ್ವಶನ್ ಇತ್ತು ನನಗೆ. ಇದು ಪಾಕಿಸ್ತಾನದ ಅವರ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ಮು ಯಾಕೆ ಟ್ರೇಸ್ ಮಾಡೋಕ್ಕಾಗಲ್ಲ ಅಂತ ಸ್ಪೆಷಾಲಿಟಿ ಇದರಲ್ಲಿ ಏನಿದೆ ಅಂತ ಕಾಮಿಕಾಜೆಯಲ್ಲಿ? ಅಂದರೆ ಇದು ಅಲ್ಲಿ ಹೈಲಿ ಇಂಟಿಗ್ರೇಟೆಡ್ ಡ್ರೋನ್ ಇದು. ಮತ್ತೆ ಇದರಲ್ಲಿ ಇರ್ತಕ್ಕಂಥ ಸೆನ್ಸರ್ಸ್ ಆಗಲಿ, ಇದರಲ್ಲಿ ಉಪಯೋಗಿಸಿರ್ತಕ್ಕಂಥ ಟೆಕ್ನಾಲಜಿ ಆಗಲಿ, ಈ ಪಾಕಿಸ್ತಾನ ಏನು ಚೈನಾದಿಂದ ಕೊಂಡ್ಕೊಂಡಿದೆ ಎಲ್ಲ ಸೆಕೆಂಡ್ ಹ್ಯಾಂಡ್ಲು ಅಂತ ನಾವು ಹೇಳ್ಬೋದು. ಈಗ ಚೈನಾಗೆ ಯಾವ್ದು ಬೇಡ ಪ್ರಾಡಕ್ಟು ಅದನ್ನ ಬೇರೆ ದೇಶಕ್ಕೆ ಮಾರ್ತಿದೆ. ಚೈನಾ ಹತ್ರ ಇರೋ ಟೆಕ್ನಾಲಜಿ ಬೇರೆ ದೇಶಕ್ಕೆ ಕೊಡಲ್ಲ. ಅವ್ರಿಗೆ ಬೇಕಿರೋದೇನು? ಟ್ರೇಡ್ ಬೇಕು. ನೀನ್ ಇಂತಿಷ್ಟು ಹಣ ಕೊಡು ಅಂದ್ರೆ 10 ರೂಪಾಯಿ ಇರೋ ಪ್ರಾಡಕ್ಟ್ 50 ಪೈಸೆಗೆ ನೀನು ಕೊಟ್ರೆ ಈ ಪ್ರಾಡಕ್ಟ್ ನೀನು ಕೊಡ್ತೀನಿ ಅಂತ. ಹಣ ಕೂಡ ಇಲ್ಲಿ ಪ್ಲೇಸ್ ಎ ಮೇಜರ್ ರೋಲ್. ನಾವು ಹೇಗೆ ಹಣ ಕೊಡ್ತೀವಿ, ಒಂದು ಗಾದೆ ಇದೆ, ಕಾಸು ಕೊಟ್ಟಂಗೆ ಕಜ್ಜಾಯ ಅಂತ. ಹಾಗೆ ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಆ ರೇಂಜ್ಗೆ ಪ್ರಾಡಕ್ಟ್ಸ್ ನಮ್ಗೆ ಸಿಗುತ್ತೆ. ಯಾಕಂದ್ರೆ ಅಕ್ಯುರೇಸಿ ಇಂಪಾರ್ಟೆಂಟ್. ಒಂದು ಸರಿ ಟಾರ್ಗೆಟ್ ನಾವು ಫಿಕ್ಸ್ ಮಾಡಿದ್ರೆ ಅದು ಹೋಗಿ ಡೆಸ್ಟ್ರಾಯ್ ಮಾಡಬೇಕು. ಇದು ಸೂಸೈಡ್ ಡ್ರೋನ್ ಆಗಿರೋದ್ರಿಂದ ನೀವು ಯಾವ್ದನ್ನೇ ಬಿಡಿ, ಯಾವುದೇ ಆರ್ಮಿ ಬೇಸ್ ಕ್ಯಾಂಪ್ ಮೇಲೆ ಬಿಡಿ, ನೀವು ಎಲ್ಲೇ ಬಿಡಿ, ಇದು 100% ಅಕ್ಯುರೇಸಿ ತೋರಿಸುತ್ತೆ. ಈಗಾಗಲೇ ಪ್ರೂವನ್ ಡ್ರೋನ್ ಇದು. ಈಗಾಗಲೇ ಪ್ರತಿ ದೇಶಕ್ಕೂ ಈಗ ಗೊತ್ತಾಗಿದೆ ಭಾರತದ ಹತ್ರ ಈ ರೀತಿ ಇದೆ ಅಂತ. ಈ ಹಿಂದೆ ನಾವು ಇರಾನು ಆ ದೇಶದಲ್ಲಿ ನೋಡ್ಬೇಕಾದ್ರೆ ಅಲ್ಲಿನ ಆರ್ಮಿ ಆಫೀಸರ್ಸ್ ನ ಕೊಂದಂತ ಡ್ರೋನ್ ಕೂಡ ಈ ರೀತಿ ಇರುತ್ತೆ. ಅದು ಮೋಷನ್ ಡಿಟೆಕ್ಟ್ ಮಾಡಿಕೊಂಡು ನೋಡಿಕೊಂಡು ಏರಿಯಲ್ ವ್ಯೂ ನೋಡಿ ವೆಯ್ಟ್ ಮಾಡಿ ತನ್ನನ್ನು ತಾನು ಸೂಸೈಡ್ ಮಾಡ್ಕೊಳ್ಳೋಂಥ ಡ್ರೋನ್ಸ್ ಈ ಡ್ರೋನ್ ಆಗಿದೆ. ಫೈನ್. ಈಗ ವೆಂಕಟೇಶ್ ನಾಯಕ್ ಅವರೇ, ಇದೇ ಕಾಮಿಕಾಜೆ ಬಗ್ಗೆ ನಾವು ಮಾತಾಡೋದಾದರೆ, ಅಂದರೆ ಚೈನಾ ಹೇಗೆ ಅಂತ ಹೇಳಿದ್ರೆ, ಸಪೋಸ್ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನಾನು 5G ಫೋನ್ ಇಟ್ಕೊಂಡು ಅಥವಾ ಅಲ್ಲೇನೋ 10G ಫೋನ್ ಎಲ್ಲ ಬಂದಿದೆ ಅಂತ ಮಾತಾಡ್ತಾ ಇದ್ದಾರೆ. ತಾನು 10G ಫೋನ್ ಇಟ್ಕೊಂಡು 2Gನೋ 3Gನೋ ಆ ಫೋನ್ನ ಬೇರೆಯವ್ರಿಗೆ ಮಾರ್ಬಿಡೋದು ಅಂತ, ಆ ಥರ ಕಥೆನ ಚೈನಾದು ಅಂತ? ಎಸ್ ಡೆಫಿನೆಟ್ಲಿ. ಇದೇನಂತಂದ್ರೆ ಅವರಿಗೆ ರಿಜೆಕ್ಟೆಡ್ ಮಾಲ್ ಏನಂತಂದ್ರೆ ಯಾರು ಡೆಸ್ಪರೇಟ್ ಇರ್ತಾರೆ ಅವ್ರಿಗೀಗ ಏನಂತಂದ್ರೆ ಅವರು ಸಸ್ತಾ ಮಾಲ್ ಅವ್ರು ಏನಪ್ಪ ಅಂದ್ರೆ ಇದರಲ್ಲಿ ವಾರ್ಫೇರ್ ಎಕ್ವಿಪ್ಮೆಂಟ್ ಇರ್ಬೋದು, ಡ್ರೋನ್ಸ್ ಇರ್ಬೋದು, ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು. ಈಗೆಲ್ಲ ನಾವೆಲ್ಲ ಇವತ್ತು ಒಂದು ಗಂಟೆಯಲ್ಲಿ ನಾವು 2 ಚರ್ಚೆ ಮಾಡಿದ್ವಿ, ಏನಂತಾರೆ S-400 ಮತ್ತು ಇದು ಡ್ರೋನ್ ಬಗ್ಗೆ. ಇದನ್ನು ಜಸ್ಟ್ ಅಂದರೆ ನಾವು ಈಗ ಟೆಕ್ನಾಲಜಿ ಬೇಸ್ಡ್ ವಾರ್ಫೇರ್ ಇದೆ, ಎಷ್ಟು ಸಫಿಸ್ಟಿಕೇಟೆಡ್ ವಾರ್ಫೇರ್ ಇದೆ, ವಾರ್ಫೀಲ್ಡ್ ಎಷ್ಟು ಡಿಜಿಟಲ್ ಆಗಿದೆ. ಒಂದು ಕಂಪೇರ್ ಮಾಡ್ಬೇಕಂದ್ರೆ 71ದಾಗ ಒಂದು ಇನ್ಸಿಡೆಂಟ್ ಹೇಳ್ತೀನಿ.
ಇದು ಏನಪ್ಪ ಅಂದ್ರೆ 3 ಏರ್ಕ್ರಾಫ್ಟ್ಸ್ ಟೇಕ್ ಆಫ್ ಫ್ರಮ್ ತೇಜ್ಪುರ್. ಓಕೆ. ಅವ್ರ ಟಾರ್ಗೆಟ್ ಏನಿತ್ತು ಸರ್ಕ್ಯೂಟ್ ಹೌಸ್ ವೇರ್ ಗವರ್ನರ್ ಅಂಡ್ ಜನರಲ್ ನಿಯಾಜಿ ಇಸ್ ಸಿಟ್ಟಿಂಗ್ ದೇರ್. ಅದು ಟಾರ್ಗೆಟ್ ಏನಪ್ಪ ಅಂದ್ರೆ ಸರ್ಕ್ಯೂಟ್ ಹೌಸ್ ಇಸ್ ದ ಟಾರ್ಗೆಟ್ ಅಂತ ತಿಳ್ಕೊಂಡು ಅವಾಗಿಂದ ಟೆಕ್ನಾಲಜಿ ಇಷ್ಟು ಮುಂದುವರೆದಿದ್ದಿಲ್ಲ. ಕರೆಕ್ಟ್. ಅವು ಪೇಪರ್ ಮ್ಯಾಪ್ಸ್ ಇರ್ತದ್ದು, ಕೋಆರ್ಡಿನೇಟ್ಸು, GPS ಆ ಟೈಮ್ದಲ್ಲಿ ಎಷ್ಟು ಇತ್ತು ಟೆಕ್ನಾಲಜಿ ಅಷ್ಟೇ ಇತ್ತು. ಬಟ್ ಆರ್ ಆನ್ ಫ್ಲೈಟ್ ಅಂದ್ರೆ ದೇ ವರ್ ಹೆಡಿಂಗ್ ಫ್ರಮ್ ತೇಜ್ಪುರ್ ಟು ಢಾಕಾ. ಓಕೆ. ವೆನ್ ದೇವರ್ ಇನ್ ಮಿಡ್, ಅದರಲ್ಲಿ ಒಬ್ಬ ಸೀನಿಯರ್ ಪೈಲಟ್ ಅಂದ್ರೆ ಈಸ್ ಹೆಡ್, ಈಸ್ ದ ಒನ್ ಹೂ ಇಸ್ ಕೋಆರ್ಡಿನೇಟಿಂಗ್. ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಬರ್ತದ, ನೋ ಟಾರ್ಗೆಟ್ ಈಸ್ ಚೇಂಜ್ಡ್, ಇನ್ಸ್ಟೆಡ್ ಆಫ್ ಸರ್ಕ್ಯೂಟ್ ಹೌಸ್ ಇಟ್ ಈಸ್ ಗವರ್ನರ್ ಹೌಸ್ ಅಂತ. ಅಯ್ಯಯ್ಯೋ. ಓಕೆ. ಸೊ ಇದನ್ನ ಏನಪ್ಪ ಅಂದ್ರೆ ರೆಸ್ಟ್ ಆಫ್ ದ ಪೈಲಟ್ಸ್ಗೆ ಹೇಳ್ಬೇಕಾದ್ರೆ ಇದು ಎಲ್ಲ ಇಂಟರ್ಸೆಪ್ಟ್ ಮಾಡೋದು ಅವಾಗ ಏನಪ್ಪ ಅಂದ್ರೆ ರೇಡಿಯೋ ಮೆಸೇಜ್ದಿಂದ ಇಂಟರ್ಸೆಪ್ಟ್ ಮಾಡ್ತದೆ. ನೀವು ದ ಮೂಮೆಂಟ್ ಯು ಸ್ಪೀಕ್ ಅದರ್ಸ್ ವಿಲ್ ಇಂಟರ್ಸೆಪ್ಟ್. ಓಕೆ. ಅದು ಏನಂತಂದ್ರೆ ಹಿ ಡಸಂಟ್ ರಿವೀಲ್ ಏನಪ್ಪ ಅಂದ್ರೆ ಈಗ ಟಾರ್ಗೆಟ್ ಈಸ್ ನಾಟ್ ಸರ್ಕ್ಯೂಟ್ ಹೌಸ್, ಟಾರ್ಗೆಟ್ ಈಸ್ ಆಕ್ಚುಲಿ ಗವರ್ನರ್ ಹೌಸ್ ಅಂತ ರಿವೀಲ್ ಮಾಡಲಿಲ್ಲ, ರೇಡಿಯೋ ಸೆಟ್ದಲ್ಲಿ ಮಾತಾಡಲಿಲ್ಲ. ಈ ಓನ್ಲಿ ಸೆಟ್ ದ್ಯಾಟ್ ಯು ಜಸ್ಟ್ ಫಾಲೋ ಮೀ ಅಂತ. ಓಕೆ. ಅಂದ್ರೆ ಈಗ ಬೈ ಚಾನ್ಸ್ ಇವ್ರಿಗೆ ಏನಂತಂದ್ರೆ ಟಾರ್ಗೆಟ್ ಗವರ್ನರ್ ಹೌಸ್ ಆಗ್ತದಂದ್ರೆ ದೇ ವುಡ್ ಹವ್ ಏನಪ್ಪ ಅಂದ್ರೆ ಟೇಕನ್ ಅಂಟಿ ಸಮ್ ಮೇಜರ್ಸ್. ಓಕೆ. ಈ ಓನ್ಲಿ ಸೆಡ್ ಯು ಫಾಲೋ ಮಿ ಅಂತ ತಿಳ್ಕೊಂಡು ದೇ ಗೋ ಅಂಡ್ ಬಾಂಬ್ ದ ಗವರ್ನರ್ ಹೌಸ್ ಇನ್ ವಿಚ್ ಗವರ್ನರ್ ಮಲಿಕ್ ವಾಸ್ ದೇರ್ ಅಂಡ್ ಸೀನಿಯರ್ ಜನರಲ್ಸ್ ವೇರ್ ದೇರ್. Okay. ದಟ್ ಇಸ್ ದ ಟೈಮ್ ಗವರ್ನರ್ ಏನಪ್ಪ ಅಂದ್ರೆ ಐ ರಿಸೈನ್ ಹಿಯರ್ ಬೈ ಅಂತ ತಿಳ್ಕೊಂಡು ಬರೆದು ಬಿಡ್ತಾನೆ. ಅಂದ್ರೆ ನಾವು ಐ ಗೇವ್ ದಿಸ್ ಎಕ್ಸಾಂಪಲ್. ಎಷ್ಟು ಕ್ರೂಡ್ ಟೆಕ್ನಾಲಜಿ ಇತ್ತು Okay. ಆ ಟೈಮ್ದನ್ನು ಯುದ್ಧ ಆಯಿತು. ಈಗೇನಪ್ಪ ಅಂದ್ರೆ ಹೈಲಿ ಸಫಿಸ್ಟಿಕೇಟೆಡ್ ಏನಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ ವಾರ್ಫೇರ್ದಲ್ಲಿ ಇದ್ದೀವಿ. ಓಕೆ. ಸೊ ಇದೇನಂತಾರೆ ಸ್ಟಾರ್ ವಾರ್ಸ್, ಸೈಬರ್ ವಾರ್ಸ್ ಆ ಸಿಸ್ಟಮ್ದಲ್ಲಿ ಬಂದೀವಿ. ಸೊ ಎಷ್ಟು ಫೈನ್ ಟೆಕ್ನಾಲಜಿ, ಎಷ್ಟು ದುಡ್ಡು ಹಾಕ್ತೀರ ನೀವು, ಅಷ್ಟು ನಿಮಗೆ ಏನಪ್ಪ ಅಂದ್ರೆ ಕಂಟ್ರಿ ಈಸ್ ಇನ್ ದ ಸೇಫ್ ಹ್ಯಾಂಡ್ಸ್ ಆಫ್ ದ ಎಕ್ವಿಪ್ಮೆಂಟ್. ಕರೆಕ್ಟ್. ಕರೆಕ್ಟ್. ಮತ್ತಷ್ಟು ಮಾತಾಡ್ತೀನಿ ವೆಂಕಟೇಶ್ ನಾಯಕ್ ಅವರೇ, ಶಶಾಂಕ್ ಅವರೇ ಮತ್ತು ಸುನಿಲ್. ಮತ್ತಷ್ಟು ವಿಷಯಗಳಿದೆ ಇಲ್ಲಿ ಮಾತನಾಡಲಿಕ್ಕೆ. ಈ ವಾರ್ಫೇರ್ ಹೇಗೆ ಚೇಂಜ್ ಆಗಿದೆ ಇವತ್ತಿನ 2025 ಕಾಲಘಟ್ಟದಲ್ಲಿದ್ದೀವಿ. ಯುಕ್ರೇನ್ ರಷ್ಯಾ ವಾರ್ ನೋಡ್ತಾ ಇದ್ದೀವಿ, ಈ ಕಡೆ ಇಸ್ರೇಲ್